ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ IAS KS ಗೆ ಫ್ರೀ ಕೋಚಿಂಗ್ ಎಕ್ಸಾಮ್ ನ ಕಂಡಕ್ಟ್ ಮಾಡಲು ಇವಾಗ ಆಲ್ ಟಿಕೆಟ್ ರಿಲೀಸ್ ಮಾಡಿದ್ದಾರೆ. ಅದನ್ನ ಯಾವ ತರ ಡೌನ್ಲೋಡ್ ಮಾಡೋದಂತಂದು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇನ್ನು ಯಾವ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಮೊದಲನೇದಾಗಿ ಅಫಿಷಿಯಲ್ ಆಗಿ ಡಿಸ್ಕ್ರಿಪ್ಷನ್ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಅದನ್ನ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ವೆಬ್ಸೈಟ್ ಬರ್ತೀರಾ. ಬಂದ್ಮೇಲೆ ಏನಪ್ಪಾ ಅಂದ್ರೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂತ ಬನ್ನಿ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬಂದ್ಮೇಲೆ ಇಲ್ಲಿ ಅಫಿಷಿಯಲ್ ಒಂದು ಲಿಂಕ್ ಕಾಣ್ತಾ ಇದೆ. ಅದು ಯಾವ್ದಪ್ಪ ಅಂದ್ರೆ ಇಲ್ಲಿ ನೋಡ್ತಾ ಇರಬಹುದು 14/7 ಅಂತಂದು IAS ಮತ್ತು KS ಪರೀಕ್ಷೆ ಉಚಿತ ತರಬೇತಿ ಪರೀಕ್ಷೆ ಡೌನ್ಲೋಡ್ ಲಿಂಕ್ ಅನ್ನ ಕೊಟ್ಟಿದ್ದಾರೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೀವು ಮತ್ತೆ ರೀಡೇಟ್ ಪೇಜ್ ಬರ್ತೀರಾ. ಇಲ್ಲಿ ಬಂದ್ಬಿಟ್ಟು ಮೊದಲನೇದು ಎಕ್ಸಾಮಿನೇಷನ್ ಅಂತ ನೀವು ಎಕ್ಸಾಮಿನೇಷನ್ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ್ಮೇಲೆ ಅರ್ಜಿಯ ಅಪ್ಲಿಕೇಶನ್ ನಂಬರ್ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ್ಮೇಲೆ ಅಭ್ಯರ್ಥಿ ಹೆಸರು, ನಿಮ್ಮ ಹೆಸರು ಯಾರ್ದು ಆರ್ಟಿಗೆ ಡೌನ್ ಮಾಡ್ತಿದ್ದೀರಾ ಅವ್ರ ನೇಮ್ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ್ಮೇಲೆ ಕೆಳಗಡೆ ಇಲ್ಲಿ ಕ್ಯಾಪ್ಚಾ ಕೊಟ್ಟಿರ್ತಾರೆ, ನೀವು ಕ್ಯಾಪ್ಚಾ ಇಲ್ಲಿ ಎಂಟ್ರಿ ಮಾಡ್ತಾ ಬರ್ಬೇಕು. ಮೊದಲಿಂದ ಇಲ್ಲಿ ಎಕ್ಸಾಮಿನೇಷನ್ ಕೊಟ್ಟಿದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದೆ. ಟ್ರೈನಿಂಗ್ ಫಾರ್ IAS ಮತ್ತು KS ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ನಂಬರ್ ಏನಪ್ಪಾ ಅಂದ್ರೆ ನಂಬರ್ ಎಂಟ್ರಿ ಮಾಡ್ತಾ ಇದೀನಿ. ಅಪ್ಲಿಕೇಶನ್ ನಂಬರ್ ಎಂಟ್ರಿ ಮಾಡಾದ್ಮೇಲೆ ಇಲ್ಲಿ ಯಾರ ಹೆಸರು ಇರುತ್ತೆ ಆ ಹೆಸರು ಹಾಕ್ತೀನಿ. ಆಮೇಲೆ ಕ್ಯಾಪ್ಚಾ ಹಾಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಓಕೆ, ಇವಾಗ ನಾನು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಮ್ಗೆ ಈ ತರ ಇಂಟರ್ಫೇಸ್ ಬರುತ್ತೆ. ಅಂದ್ರೆ ನಿಮ್ಗೆ ಕ್ಯಾಂಡಿಡೇಟ್ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಮೊದಲನೇ ಬಂದು ನಿಮ್ಗೆ ನೇಮ್ ಶೋ ಆಗುತ್ತೆ, ಅದಾದ್ಮೇಲೆ ಅಪ್ಲಿಕೇಶನ್ ನಂಬರ್ ಶೋ ಆಗುತ್ತೆ, ನೆಕ್ಸ್ಟ್ ಬಂದ್ಬಿಟ್ಟು ರೋಲ್ ನಂಬರ್ ಶೋ ಆಗುತ್ತೆ. ಓಕೆನಾ, ಈ ರೋಲ್ ನಂಬರ್ ಏನಪ್ಪಾ ಅಂದ್ರೆ ಎಕ್ಸಾಮ್ ಸೆಂಟರ್ ಹೋಗಿರ್ತೀರಲ್ವಾ ಅಲ್ಲಿ ನಿಮ್ದು ಎಕ್ಸಾಮ್ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ನೀವು ಬರೀಬೇಕು. ಹಾಗಾಗಿ ಇಲ್ಲಿ ರೋಲ್ ನಂಬರ್ ಕೊಟ್ಟಿರ್ತಾರೆ. ಅದಾದ್ಮೇಲೆ ಡೇಟ್ ಆಫ್ ಬರ್ತ್ ಕೊಟ್ಟಿರ್ತಾರೆ, ಅದನ್ನ ಇಲ್ಲಿ ಶೋ ಆಗ್ತಾ ಇದೆ. ಅದಾದ್ಮೇಲೆ ಪಕ್ಕದಾಗ ಏನಪ್ಪಾ ರೈಟ್ ಸೈಡ್ ಫೋಟೋ ಕೂಡ ಇಮೇಜ್ ಕೂಡ ಕಾಣ್ತಾ ಇದೆ. ಅದು ನೀವು ಹೌದಾ ಅಲ್ಲ ಅಂತ ಒಂದ್ ಟೈಮ್ ಕನ್ಫರ್ಮೇಶನ್ ಮಾಡ್ಕೋಬೇಕು. ಅದಾದ್ಮೇಲೆ ಕೆಳಗೆ ಇಲ್ಲಿ ಸ್ವಲ್ಪ ಎಕ್ಸಾಮಿನೇಷನ್ ಶೆಡ್ಯೂಲ್ ಕೊಟ್ಟಿದ್ದಾರೆ, ಅದು ಒಂದ್ ಟೈಮ್ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಏನಂತ ಕೊಟ್ಟಿದಾರಪ್ಪ ಅಂದ್ರೆ ಪ್ಲೀಸ್ ರಿಪೋರ್ಟ್ ಟು ಎಕ್ಸಾಮ್ ಸೆಂಟರ್ 1 hour ಬಿಫೋರ್ ಶೆಡ್ಯೂಲ್ ಟೈಮ್, ಕ್ಯಾರಿ ದಿಸ್ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಸ್ಲಿಪ್ ಅಂಡ್ ಯುವರ್ ಒರಿಜಿನಲ್ ID ವಿತೌಟ್ ಫೇಲ್. ಅಂದ್ರೆ ಏನಪ್ಪಾ ಅಂದ್ರೆ ನೀವು ಎಕ್ಸಾಮ್ ಸೆಂಟರ್ ಹೋಗ್ತಿರಲ್ಲ ಎಕ್ಸಾಮ್ ಬರಕ್ಕೆ 1 hour ಬಿಫೋರ್ ಏನಪ್ಪಾ ಅಂದ್ರೆ ಎಕ್ಸಾಮ್ ಸೆಂಟರ್ ನೀವು ಇರ್ಬೇಕಂತ ಕೊಟ್ಟಿದ್ದೀರಾ. ಅದಾದ್ಮೇಲೆ ಏನು ಜೊತೆಗೆ ಹಾಲ್ ಟಿಕೆಟ್ ನ ತಗೊಂಡು ಹೋಗ್ಬೇಕು. ಅದ್ರ ಜೊತೆಗೆ ಒರಿಜಿನಲ್ ID ಪ್ರೂಫ್ ಕಾರ್ಡ್ಗಳು ನೀವು ಕಂಪಲ್ಸರಿ ತಗೊಂಡು ಹೋಗ್ಬೇಕಂತ ಇಲ್ಲಿ ಅವರು ಅಫಿಷಿಯಲ್ ಆಗಿ ತಿಳಿಸಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಪ್ಷನ್ ಏನ್ ಕೊಟ್ಟಿದ್ದಾರೆ ನೋಡೋದಾದ್ರೆ ಪ್ಲೀಸ್ ಡೌನ್ಲೋಡ್ ಅಂಡ್ ಪ್ರೊಡ್ಯೂಸ್ ದ QR code printed on admission ticket. Candidate having admission ticket without QR code will not allowed the inside the exam center ಅಂತ ಕೊಟ್ಟಿದ್ದಾರೆ. ಅಂದ್ರೆ ನೀವು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ತೀರಲ್ವಾ, ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡಿ ಆದ್ಮೇಲೆ ಅದ್ರ ಪಕ್ಕದ ಒಂದು QR ಕೋಡ್ ಬರುತ್ತೆ. ಆ QR ಕೋಡ್ ನಿಮ್ಮ ಆರ್ಟಿಕಲ್ ಇಲ್ಲಪ್ಪ ಅಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಇಲ್ಲಿ ಎಕ್ಸಾಮ್ ಸೆಂಟರ್ ಗೆ ಅಲೋ ಮಾಡೋದಂತ ಅವರು ಕಂಪಲ್ಸರಿ ತಿಳಿಸಿ ಕೊಟ್ಟಿದ್ದಾರೆ. ಅದು ಯಾವ ತರ ಇರುತ್ತೆ QR ಕೋಡ್ ಅಂತ ಕೂಡ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲೇ ಇದು ಕೆಳಗೆ ಇಲ್ಲಿ ಏನಪ್ಪಾ ಅಂದ್ರೆ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ರೆ ನಿಮ್ಗೆ ಅಡ್ಮಿಟ್ ಕಾರ್ಡ್ ಅಫಿಷಿಯಲ್ ಏನಪ್ಪಾ ಅಂದ್ರೆ ಡೌನ್ಲೋಡ್ ಆಗುತ್ತೆ. ಓಕೆನಾ, ನಾನು ಇವಾಗ ಅಡ್ಮಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ. ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಓಕೆ, ನಾನು ಇವಾಗ ಏನಪ್ಪಾ ಅಂದ್ರೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡಿದ್ದೀನಿ. ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡಾದ್ಮೇಲೆ ನಿಮ್ಗೆ ಇಲ್ಲೆಲ್ಲ ಇಮೇಜ್ ಆಗಿರ್ಬೋದು, ಆದ್ಮೇಲೆ QR ಕೋಡ್ ಅನ್ನಲ್ವಾ, ಈ QR ಕೋಡ್ ಶೋ ಆಗ್ತಿದ್ವಲ್ಲ, ಈ QR ಕೋಡ್ ನಿಮ್ದು ಏನಪ್ಪಾ ಅಂದ್ರೆ ಅಡ್ಮಿಟ್ ಕಾರ್ಡ್ ಅಲ್ಲಿ ಕಂಪಲ್ಸರಿ ಇರಬೇಕು. ಹಾಗಿದ್ರೆ ಮಾತ್ರ ಏನಪ್ಪಾ ಅಂದ್ರೆ ನಿಮ್ಗೆ ಎಕ್ಸಾಮ್ ಸೆಂಟ್ರಿಗೆ ಅಲೋ ಮಾಡ್ತಾರೆ. ಇನ್ ಕೇಸ್ ನಿಮ್ಗೆ ಏನಾದ್ರು ಅಡ್ಮಿಟ್ ಕಾರ್ಡ್ ಒಳಗೆ QR ಕೋಡ್ ಇಲ್ಲಪ್ಪ ಅಂದ್ರೆ ಯಾವ್ದೇ ಕಾರಣಕ್ಕೂ ಅಲೋ ಮಾಡೋಂತ ಕೂಡ ಅವರು ಅಫಿಷಿಯಲ್ ಆಗಿ ತಿಳಿಸಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಎಕ್ಸಾಮ್ ಸೆಂಟರ್ ಬಗ್ಗೆ ನೋಡ್ತಾ ಹೋಗೋಣ. ನಂದು ಇಲ್ಲಿ ಎಕ್ಸಾಮ್ ಸೆಂಟರ್ ನೋಡೋದಾದ್ರೆ ಎಕ್ಸಾಮ್ ಕೇಂದ್ರ ಸಂಖ್ಯೆ ಬಂದ್ಬಿಟ್ಟು 105. ಎಕ್ಸಾಮ್ ಸೆಂಟರ್ ಯಾವ್ದಪ್ಪ ಅಂದ್ರೆ ಇಲ್ಲಿ ಶರಣಬಸವೇಶ್ವರ ಆರ್ಟ್ಸ್ ಕಾಮರ್ಸ್ ಸೈನ್ಸ್ PU ಕಾಲೇಜ್, ಲೈಕ್ ಏನಪ್ಪಾ ಅಂದ್ರೆ SB ಏನಪ್ಪಾ ಅಂದ್ರೆ ಟೆಂಪಲ್ ರೋಡ್ ಕಲಬುರಗಿ. ಅಂದ್ರೆ ನನ್ನ ಎಕ್ಸಾಮ್ ಸೆಂಟರ್ ಏನಪ್ಪಾ ಅಂದ್ರೆ ಕಲಬುರಗಿಯಲ್ಲಿ ಬಿದ್ದಿದೆ. ಆಲ್ಸೋ ಏನಪ್ಪಾ ಅಂದ್ರೆ ತುಂಬಾ ಜನ ಕೂಡ ಎಕ್ಸಾಮ್ ಸೆಂಟರ್ ಕಲಬುರಗಿಯಲ್ಲಿ ಬಿದ್ದಿರುತ್ತೆ. ಓಕೆನಾ, ಅದಾದ್ಮೇಲೆ ಇಲ್ಲಿ ಟೈಮಿಂಗ್ ಕೂಡ ಕೊಟ್ಟಿದ್ದಾರೆ. ಯಾವಾಗ ಟೈಮಿಂಗ್ ಕೂಡ ಅಂತ ನೋಡ್ತಾ ಹೋಗ್ಬೋದು. ಟೈಮಿಂಗ್ಸ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಜುಲೈ 18 ಸ್ಯಾಟರ್ಡೆ. ಅಂದ್ರೆ ಟೈಮಿಂಗ್ ಕೂಡ ಏನಪ್ಪಾ ಅಂದ್ರೆ ಸ್ಯಾಟರ್ಡೆ ಎಕ್ಸಾಮ್ ಸೆಂಟರ್ ಬಿದ್ದಿದೆ. ಹಾಗೆ ಟೈಮಿಂಗ್ ಬಂದ್ಬಿಟ್ಟು ಎಷ್ಟು ಗಂಟೆಪ್ಪ ಅಂದ್ರೆ 2:30 4:00 ಮಟ್ಟ ಏನಪ್ಪಾ ಅಂದ್ರೆ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಟೋಟಲ್ ಆಗಿ ನಿಮ್ಗೆ 2 ಅವರ್ ಏನಪ್ಪಾ ಅಂದ್ರೆ ಎಕ್ಸಾಮ್ ಕೂಡ ಇಲ್ಲಿ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಅದಾದ್ಮೇಲೆ ಏನಪ್ಪಾ ಜಸ್ಟ್ ಯಾವ್ದ್ರ ಬಗ್ಗೆ ಇಲ್ಲಿ ಸಿಲೆಬಸ್ ಇರುತ್ತಪ್ಪ ಅಂದ್ರೆ ಜನರಲ್ ನಾಲೆಡ್ಜ್ ಬಗ್ಗೆ ಏನಪ್ಪಾ ಅಂದ್ರೆ ನಿಮ್ಗೆ ಸಿಲೆಬಸ್ ಕೊಟ್ಟಿರ್ತಾರೆ. ಅದ್ರ ಬಗ್ಗೆ ನೀವು ಪಿಕ್ ಮಾಡ್ಕೊಂತ ಹೋಗ್ಬೇಕು. ಜನರಲ್ ಸಬ್ಜೆಕ್ಟ್ ಅಂದ್ರೆ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ ಅದ್ರ ಬಗ್ಗೆ ಇರುತ್ತೆ. ಜಸ್ಟ್ ನೀವು NCERT ಓದಿದ್ರೆ ಆರಾಮಾಗಿ ಈ ಎಕ್ಸಾಮ್ ನ ಕ್ಲಿಯರ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಇದು ಆರ್ಟಿಕಲ್ ಬಗ್ಗೆ ಮಾಹಿತಿ ಆಯ್ತು. ಇದರ ಕೆಳಗೆ ಇನ್ಸ್ಟ್ರಕ್ಷನ್ ಏನ್ ಕೊಟ್ಟಿದ್ದಾರೆ ಅಂತ ಅದ್ರ ಬಗ್ಗೆ ನಾನು ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಏನ್ ಇನ್ಸ್ಟ್ರಕ್ಷನ್ ಕೊಟ್ಟಿದಾರಪ್ಪ ಅಂದ್ರೆ
ಮೇಲ್ಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಬಂದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಏನೇನು ಕೊಟ್ಟಿದಾರಪ್ಪ ಅಂದ್ರೆ ಇನ್ಸ್ಟ್ರಕ್ಷನ್ ಏನು ಕೊಟ್ಟಿದ್ದಾರೆ. ಮೊದಲನೇದಾಗಿ ಇಲ್ಲಿ ಇತ್ತೀಚೆಗೆ ಬಸ್, ರೈಲು ಇತ್ಯಾದಿ ವಿಳಂಬ ಆಗುತ್ತಿರುವ ಹಿನ್ನೆಲೆಯಲ್ಲಿ ನಿಗದಿತ ಸಮಯಕ್ಕಿಂತ 2 ಗಂಟೆ ಮೊದಲ ಪರೀಕ್ಷಾ ಕೇಂದ್ರವನ್ನು ತಲುಪಲು ಅಭ್ಯರ್ಥಿಗಳು ಹೆಚ್ಚಿನ ಎಚ್ಚರಿಕೆಯಿಂದ ವ್ಯವಸ್ಥೆಯನ್ನು ಮಾಡಿಕೊಳ್ಳುವ ಸೂಕ್ತ. ಅಂದ್ರೆ ಏನಪ್ಪಾ ಅಂದ್ರೆ ರೈಲ್ ಆಗಿರ್ಬೋದು, ಈಗ ಆಲ್ಮೋಸ್ಟ್ ಎಲ್ಲ ರೈಲ್ ಹೋಗ್ತಿರಲ್ವಾ, ಈ ರೈಲು ಆಲ್ಮೋಸ್ಟ್ ತುಂಬಾ ಡಿಲೇ ಆಗುತ್ತೆ. ಹಾಗಾಗಿ ನೀವು 1 ಅವರ್ 2 ಅವರ್ ಮುಂಚೆ ಏನಪ್ಪಾ ಅಂದ್ರೆ ನೀವು ಕಂಪಲ್ಸರಿ ಎಕ್ಸಾಮ್ ಸೆಂಟರ್ಗೆ ರೀಚ್ ಆಗ್ಬೇಕಂತ ಅವರು ತಿಳಿಸಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯಲ್ಲಿ ಒಳಗೆ ಯಾವುದೇ ಅಂದ್ರೆ ಎಲೆಕ್ಟ್ರಾನಿಕ್ ಡಿವೈಸ್ ನ ತಗೊಂಡೋಗ ಅಂತ ತಿಳಿಸಿದ್ದಾರೆ. ಅದೊಂದು ಕಂಪಲ್ಸರಿ. ನೆಕ್ಸ್ಟ್ ಬಂತ ಏನಪ್ಪಾ ಅಂದ್ರೆ ಪರೀಕ್ಷೆ ಪತ್ರದಲ್ಲಿ ಜೊತೆಗೆ ಅಭ್ಯರ್ಥಿಯು ಕಡ್ಡಾಯವಾಗಿ ಮಾನ್ಯತೆ ಇರುವ ಯಾವ್ದಾದ್ರು ಒಂದು ಏನಪ್ಪಾ ಅಂದ್ರೆ ಗುರುತಿನ ಚೀಟಿ ಅಂದ್ರೆ ನಿಮ್ದು ಆಲ್ ಟಿಕೆಟ್ ಜೊತೆಗೆ ಯಾವ್ದಾದ್ರು ಒಂದು ID ಪ್ರೂಫ್ ನ ಕಂಪಲ್ಸರಿ ತಗೊಂಡು ಹೋಗ್ಲೇಬೇಕು. ಇನ್ ಕೇಸ್ ನಿಮ್ಗೆ ಯಾವ್ದೋ ಒಂದು ID ಪ್ರೂಫ್ ಇಲ್ಲಪ್ಪ ಅಂದ್ರೆ ಯಾವ್ದೇ ಕಾರಣಕ್ಕೂ ಅಲೋ ಮಾಡೋದಿಲ್ಲ ಅಂತ ಅವರು ತಿಳಿಸಿ ಕೊಟ್ಟಿದ್ದಾರೆ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಏನಂತಪ್ಪ ಅಂದ್ರೆ ನೆಕ್ಸ್ಟ್ ಅಭ್ಯರ್ಥಿಯು ಪರೀಕ್ಷೆ ಕೊಠಡಿ ಒಳಗೆ ಯಾವುದೇ ರೀತಿಯ ಕೈಗಡಿಯಲ್ ಅಂದ್ರೆ ಯಾವುದೇ ಕಾರಣಕ್ಕೂ ಡಿಜಿಟಲ್ ವಾಚ್ ತಗೊಂಡು ಹೋಗಬಾರ್ದು. ಲೈಕ್ ನಾರ್ಮಲ್ ವಾಚ್ ತಗೊಂಡೋದ್ರೆ ಅಲೋ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ವಾಚ್ ಕೂಡ ಅಲೋ ಇರೋದಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಅಭ್ಯರ್ಥಿಯು ಪರೀಕ್ಷೆ ಪ್ರಾರಂಭವಾಗುವ ಮೊದಲೇ ಬೆಲ್ ಆದ ತಕ್ಷಣ ಆದ್ದರಿಂದ ಸಮಯ 2 ಗಂಟೆ ಪರೀಕ್ಷೆ ಕೊಠಡಿಗೆ ಪ್ರವೇಶಬೇಕು. ಅಂದ್ರೆ ಫಸ್ಟ್ ಬೆಲ್ ಹೊಡೆದಾಗಿ ನೀವು 2 ಗಂಟೆಗೆ ಹೊಡಿದ್ರೆ ಓಕೆನಾ. ಹಾಗಾಗಿ ಪರೀಕ್ಷೆ ಕೊಠಡಿ ಒಳಗೆ 2 ಗಂಟೆಯಲ್ಲಿ ಕೂರ್ಬೇಕಂತ ತಿಳಿಸಿ ಕೊಟ್ಟಿದ್ದಾರೆ. ಮೂರನೇ ಬೆಲ್ 2:15 ಆಗುತ್ತೆ ಓಕೆನಾ. 2:15 ಆದ್ರೆ ನಿಮ್ಗೆ ಎಕ್ಸಾಮ್ ಸೆಂಟರ್ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಯಾವುದೋ ಒಂದು ವಿದ್ಯಾರ್ಥಿ ಬಂದ್ರು ಎಕ್ಸಾಮ್ ಸೆಂಟರ್ ಒಳಗೆ ಅಲೋ ಮಾಡೋದಂತ ಕೂಡ ತಿಳಿಸಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಯಾವ ಪೆನ್ ಯೂಸ್ ಮಾಡಕಪ್ಪ ಅಂದ್ರೆ ಅಭ್ಯರ್ಥಿಗಳು ನೀಲಿ ಅಥವಾ ಕಪ್ಪು ಶಾಖೆ ಏನಪ್ಪಾ ಬಾಲ್ ಪೆನ್ ಕೂಡ ಯೂಸ್ ಮಾಡಕಂತ ಕೊಟ್ಟಿದೆ. ಯಾವ್ದು ಬ್ಲಾಕ್ ಪೆನ್ ಯೂಸ್ ಮಾಡಬಹುದು, ಬ್ಲಾಕ್ ಪೆನ್ ಬ್ಲೂ ಪೆನ್ ಆದ್ರೂ ಕೂಡ ಯೂಸ್ ಮಾಡಕ್ಕೆ ಅಲ್ಲೂ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮೊದಲನೇ ಬಿಲ್ ಆದ ನಂತರ ನೀಡಲಾಗುವ OMR ಉತ್ತರ ಪತ್ರಿಕೆಯಲ್ಲಿ ಅಭ್ಯರ್ಥಿಯು ತಮ್ಮ ಹೆಸರನ್ನು ಬರೆಯಬೇಕು. ಅಂದ್ರೆ OMR ಶೀಟ್ ಕೊಡ್ತಾರಲ್ವಾ, OMR ಶೀಟ್ ಒಳಗೆ ನಿಮ್ದು ರೋಲ್ ನಂಬರ್ ಆಗಿರ್ಬೋದು, ಹಾಗೆ ಮತ್ತೆ ನಿಮ್ದು ಅಭ್ಯರ್ಥಿಯ ಮತ್ತು ನೇಮ್ ಕೂಡ ಅಲ್ಲಿ ಕಂಪಲ್ಸರಿ ಬರೆಯಬೇಕಂತ ತಿಳಿಸಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಕೆಳಗೆ ಇಲ್ಲಿ ಬೆಲ್ ಬಗ್ಗೆ ಕೊಟ್ಟಿದ್ದಾರೆ, ಅದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಇದಿಷ್ಟೇನಪ್ಪಾ ಅಂದ್ರೆ ಇದ್ರ ಬಗ್ಗೆ ಮಾಹಿತಿ ಆಯ್ತು. ಇನ್ ಕೇಸ್ ನಿಮ್ಗೆ ಏನೋ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರಿಗಾದ್ರೂ ಆಲ್ರೆಡಿ ಡೌನ್ಲೋಡ್ ಆಗ್ತಿಲ್ಲಪ್ಪ ಅಂದ್ರೆ ನನಗೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಇದಿಷ್ಟು ವಿಡಿಯೋ ಬಗ್ಗೆ ಆಯ್ತು. ನೆಕ್ಸ್ಟ್ ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಹಾಗೆ ನೆಕ್ಸ್ಟ್ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.